ಹಲೋ ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಜೆ ಪಿ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ನನ್ನ ಮೊದಲನೇ ಇಂಟ್ರಡಕ್ಷನ್ ವೀಡಿಯೋ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ, ಎಲ್ಲರೂ ವಿಶ್ ಮಾಡಿದ್ದೀರಿ. ಭಾಳನೇ ಖುಷಿ ಆಗ್ತಾ ಇದೆ ನನ್ನ ವೀಡಿಯೋಸ್ಗೆ ಇಷ್ಟೊಂದು ಸಪೋರ್ಟ್ ಬಂದಿದೆ ಅಂತೇಳಿ. ಇನ್ನಷ್ಟು ವೀಡಿಯೋ ಮಾಡಬೇಕಂತೇಳಿ ಭಾಳನೇ ಖುಷಿ ಆಗ್ತಿದೆ. ಇನ್ಮೇಲೆ ಪ್ರತಿಯೊಂದು ವೀಡಿಯೋಸ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದು ನನ್ನ ಮೊದಲನೇ ವೀಡಿಯೋ, ಇಂಟ್ರಡಕ್ಷನ್ ವೀಡಿಯೋ ಆದಮೇಲೆ ನಂದು ಮೊದಲನೇ ಲಾಗ್ ಇದು. ತೋಟದ ಕಡೆ ತೋಟಕ್ಕೆ ಹೊರಟಾಗ ಎಲ್ಲೋ ನೋಡ್ದಂಗದಲ್ಲ. ಭಾಳನೇ ಕೆಲಸ ಇದೆ ಇವತ್ತು, ನೋಡೋಣ. ಇದು ಮೊದಲನೇದಾಗಿ ನಮ್ಮದು ಕುರಿಗಳಿದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಮೆಕ್ಕೆಜೋಳ ಕೊಡ್ತಾ ಇದ್ದೀವಿ. ಮೆಕ್ಕೆಜೋಳ ಬೆಳಗ್ಗೆ ಕೊಡೋದ್ರಿಂದ ಮರಿಗಳು ತುಂಬ ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ. ಅವು ತುಂಬ ಖುಷಿಯಾಗಿ ತಿನ್ನುತ್ತೆ ಅಂತೇಳಿ ಬೆಳಿಗ್ಗೆನೆ ಮೆಕ್ಕೆಜೋಳವನ್ನು ಕೊಟ್ಟಿದ್ದೀವಿ. ಇದು ನಮ್ಮೆಲ್ಲ ಕುರಿಗಳು, ಇದು ನಮ್ಮ ತೋಟದಲ್ಲೇ ಕುರಿಗಳನ್ನ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ತೋಟ, ಅಡಿಕೆ ತೋಟ ಇದು. ನಮ್ಮ ಅಡಿಕೆ ತೋಟದಲ್ಲಿ ನೆರಳಿಗೆ ಅಂತೇಳಿ ಸಗಸೆ ಸೊಪ್ಪು ಮತ್ತು ನುಗ್ಗೆ ಮರ, ನುಗ್ಗೆ ಇಷ್ಟೆಲ್ಲ ಹಾಕಿದ್ವಿ. ಇದು ಆಗಲೇ 3ನೇ ವರ್ಷ ಆಗಿರೋದ್ರಿಂದ ಕೆಲವು ಹತ್ರ ನೆರಳು ಜಾಸ್ತಿ ಆಗಿ ಈ ನುಗ್ಗೆ ಇದೆಲ್ಲ ಸಾರಾಂಶ ಎಲ್ಲ ತಿಂದ್ಬಿಟ್ಟು ಗಿಡಗಳ ಬೆಳವಣಿಗೆ ಬಂದಿಲ್ಲ ಅಂತೇಳಿ ಎಲ್ಲ ಕಟಾವು ಮಾಡ್ತಾಯಿದ್ದೀವಿ. ಕಟಾವು ಮಾಡಿ ಉಳಿದಂಥ ಈ ಕಟ್ಟಿಗೆಗಳನ್ನೆಲ್ಲ ಇನ್ನೂ ತೋಟದಲ್ಲೇ ಹಿಂಗೆ ಇದೆ. ಇವತ್ತು ಈ ಎಲ್ಲ ಕಟ್ಟಿಗೆಗಳನ್ನು ಹೊರಗಡೆ ಹಾಕುವಂಥ ಕೆಲಸ ಮಾಡಬೇಕು ಇವತ್ತು. ಅದಕ್ಕೋಸ್ಕರ ಎತ್ತಿನ ಗಾಡಿ ಬರಲಿಕ್ಕೆ ಹೇಳಿದ್ದೀನಿ ಇವತ್ತು. ನಮ್ಮ ಹುಡುಗ ಅಂಜಿ ಅಂತೇಳಿ ಇಲ್ಲೇ ನಮ್ಮ ತೋಟದ ಪಕ್ಕದಲ್ಲೇ ಇರೋದು, ಹಂಗಾಗಿ ಅವರು ಎತ್ತಿನ ಗಾಡಿ ಕಳಿಸ್ತೀನಿ ಅಂದರು. ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಮೇವು ಹಾಕಿದ್ರು ನಮ್ಮ ಅಣ್ಣ ಮರಿಗಳ ಮೇಯಲಿಕ್ಕೆ. ಮರಿಗಳು ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಎತ್ತು ಗಾಡಿ ಬಂದು ಆಗಲೇ ಲೋಡ್ ಆಗಿತ್ತು. ಲೋಡ್ ಎಲ್ಲ ಹೊರಗಡೆ ಹಾಕೋಣ, ಈ ಕಟ್ಟಿಗೆಗಳು ಹೊರಗಡೆ ಹಾಕೋಣ ಅಂತೇಳಿ ಎತ್ತಿನ ಗಾಡಿ ಓಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ಸುಮಾರು ಕಟ್ಟಿಗೆಗಳು ಭಾಳ ಇದ್ದು, ಹಂಗಾಗಿ ಅಣ್ಣ ಬಂದಿದ್ದರು, ಯಾರು ನಮ್ಮ ಮಾರುತಿ ಅಣ್ಣ ಮತ್ತು ರವಿ ಅಣ್ಣ ಮತ್ತು ಇವರು ನಮ್ಮ ಎತ್ತಿನ ಗಾಡಿ ಓಡಿಸ್ಕೊಂಬಂದಿರೋಂಥವ್ರು. ಇವರು ಬಂದ್ಬಿಟ್ಟು ಮುನ್ನಣ್ಣ ಅಂತೇಳಿ ತಲೆಗೆ ಟವಲ್ ಕಟ್ಟಿರೋಂಥವ್ರು. ಅವರೇ ನಮ್ಮ ತೋಟ ನೋಡ್ಕೊಳ್ಳೋದು. ಆಗಲೇ ಸುಮಾರು 4ರಿಂದ 5 ಲೋಡ್ ಆಗಿತ್ತು. ಇದು 5ನೇ ಲೋಡು. ಕಟ್ಟಿಗೆಗಳನ್ನ ಹೊರಗಡೆ ಹಾಕ್ತಾ ಇದ್ದೀವಿ. ಇದು ಆಗಲೇ ಕೊನೆ ಲೋಡ್ ಇದು. ಇಷ್ಟು ಮಾಡಿದ್ವಿ ಇವತ್ತು. ತುಂಬ ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.